Welcome to all. I am Shalini. So next topic is training. So training ಅಂದರೆ ಏನು, ಏನಕ್ಕೆ ಇದು ನೆಸೆಸಿಟೀಸ್ ಏನೇನು, ಟೈಪ್ಸ್ ಏನು, ಮೆಥಡ್ಸ್ ಏನು, ಸೊ ಎಲ್ಲ ಕಾನ್ಸೆಪ್ಟನ್ನಲ್ಲಿ ನೋಡ್ತಾ ಹೋಗೋಣ. ಸೊ ದೆನ್ ಕಮ್ ಟು ಇಂಟ್ರೊಡಕ್ಷನ್. ಆಫ್ಟರ್ ಎಂಪ್ಲಾಯೀಸ್ ಹ್ಯಾವ್ ಬೀನ್ ಸೆಲೆಕ್ಟೆಡ್ ಫಾರ್ ವೇರಿಯಸ್ ಪೊಸಿಷನ್ಸ್ ಇನ್ ಅನ್ ಆರ್ಗನೈಸೇಷನ್, ಟ್ರೈನಿಂಗ್ ದೆಮ್ ಫಾರ್ ದ ಸ್ಪೆಸಿಫಿಕ್ ಟಾಸ್ಕ್ ಟು ವಿಚ್ ದೇ ಹ್ಯಾವ್ ಬೀನ್ ಅಸೈನ್ಡ್ ಅಸ್ಯೂಮ್ ಗ್ರೇಟ್ ಇಂಪಾರ್ಟೆನ್ಸ್. ಇಲ್ಲಿ ಏನು ಹೇಳ್ತಿದ್ದಾರೆ, ಟ್ರೈನಿಂಗ್ ಯಾವುದೇ ಒಂದು ಆರ್ಗನೈಸೇಷನ್ ಒಬ್ಬ ಅಪ್ಲಿಕೆಂಟ್ಸನ್ನು ಸೆಲೆಕ್ಟ್ ಮಾಡಿ ಆದಮೇಲೆ ಯಾವ ಪೊಸಿಷನ್ಸ್ಗೆ ಅವನನ್ನು ಸೆಲೆಕ್ಟ್ ಮಾಡ್ತಾರೋ, ಸೊ ಆ ಒಂದು ಜಾಬ್ ಅವೇರ್ನೆಸ್ ಅವನಿಗೆ ಇಲ್ಲ ಅಂತ ಹೇಳಿದಾಗ, ಯಾವುದೇ ವರ್ಕ್ ಎಕ್ಸ್ಪೀರಿಯನ್ಸ್ ಅವನಿಗಿಲ್ಲ ಅಂತ ಹೇಳಿದಾಗ ಟ್ರೈನಿಂಗ್ ಈಸ್ ನೆಸೆಸರಿ, ಹೌದಲ್ಲ. ಸೊ ಈ ಟ್ರೈನಿಂಗ್ನ ಪ್ರೊವೈಡ್ ಮಾಡೋದ್ರಿಂದ ಅವರ ಒಂದು ವರ್ಕಿಂಗ್ ಎಫಿಷಿಯನ್ಸಿ ಆ್ಯಂಡ್ ಪರ್ಫಾರ್ಮೆನ್ಸ್ ಲೆವೆಲ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ಟ್ರೈನಿಂಗ್ ಅನ್ನೋವಂಥದ್ದು ಎಲ್ಲ ಎಂಪ್ಲಾಯೀಸ್ಗೆ ಅನ್ನೋದಕ್ಕಿಂತ ನ್ಯೂಲಿ ಯಾರು ರಿಕ್ರೂಟ್ ಆಗಿರ್ತಾರೆ ಅವ್ರಿಗೆಲ್ರಿಗೂ ಕೂಡ ಈ ಟ್ರೈನಿಂಗ್ ಹೆಲ್ಪ್ಫುಲ್ ಆಗುತ್ತೆ. ದೆನ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಇರೋವಂಥ ಎಂಪ್ಲಾಯೀಸ್ಗೂ ಕೂಡ ನಾವು ಟ್ರೈನಿಂಗ್ ಕೊಡೋದ್ರಿಂದ ಅವ್ರ ಎಫಿಷಿಯನ್ಸಿನೂ ಕೂಡ ಇಲ್ಲಿ ಇಂಪ್ರೂವ್ ಮಾಡ್ಕೋಬೋದು ಅವರು. ದೆನ್ ಹಾಗಾದರೆ ಟ್ರೈನಿಂಗ್ ಅಂದರೆ ಏನು ನೋಡೋಣ ಬನ್ನಿ. ಮೀನಿಂಗ್, ಸೊ ಟ್ರೈನಿಂಗ್ training is the act of increasing the knowledge and skills of an employee for performing a particular job. ಸೊ ಇಲ್ಲಿ ಒಂದು ಪರ್ಟಿಕ್ಯುಲರ್ ಜಾಬ್ನ ಪರ್ಫಾರ್ಮ್ ಮಾಡಲಿಕ್ಕೆ ಒಬ್ಬ ಎಂಪ್ಲಾಯಿಗೆ ಏನು ನಾಲೆಡ್ಜ್ ಆ್ಯಂಡ್ ಸ್ಕಿಲ್ ಇರಬೇಕು ಅದನ್ನು ಇನ್ಕ್ರೀಸ್ ಮಾಡೋ ಆ ಲೆವೆಲ್ ಆಫ್ ನಾಲೆಡ್ಜ್ ಆ್ಯಂಡ್ ಸ್ಕಿಲ್ಸನ್ನು ಇನ್ಕ್ರೀಸ್ ಮಾಡೋ ಒಂದು ಆ್ಯಕ್ಟನ್ನು ನಾವೇನು ಹೇಳ್ತೀವಿ, ಟ್ರೈನಿಂಗ್ ಅಂತ ಹೇಳ್ತೀವಿ. ಸೊ ಏನಕ್ಕೆ ಈ ಟ್ರೈನಿಂಗ್ನ ಪ್ರೊವೈಡ್ ಮಾಡೋದು, ಆಬ್ಜೆಕ್ಟಿವ್ಸ್ ಏನು ನೋಡ್ತಾ ಹೋಗೋಣ. ಸೊ objectives of training. So first objective is newly recruited employees require training so as to perform their ಟಾಸ್ಕ್ ಎಫೆಕ್ಟಿವ್ಲಿ. ಸೊ ಯಾರು ನ್ಯೂಲಿ ರಿಕ್ರೂಟ್ ಆಗಿರ್ತಾರೋ ಅಂಥ ಎಂಪ್ಲಾಯೀಸ್ಗೆ ಆ ಟಾಸ್ಕನ್ನು ಎಫೆಕ್ಟಿವ್ ಆಗಿ ಪರ್ಫಾರ್ಮ್ ಮಾಡಲಿಕ್ಕೆ ಟ್ರೈನಿಂಗ್ ನೆಸೆಸಿಟಿ. ದೆನ್ ಇನ್ನೇನಿಗೆ ಬೇಕು ಟ್ರೈನಿಂಗ್ ಈಸ್ ನೆಸೆಸಿಟಿ ಟು ಪ್ರಿಪೇರ್ ಎಕ್ಸಿಸ್ಟಿಂಗ್ ಎಂಪ್ಲಾಯೀಸ್ ಫಾರ್ ಹೈಯರ್ ಲೆವೆಲ್ ಜಾಬ್ಸ್. ಸೊ ಆಲ್ರೆಡಿ ಎಕ್ಸಿಸ್ಟಿಂಗ್ ಎಂಪ್ಲಾಯೀಸ್ ಯಾರಿರ್ತಾರೆ ಅವರು ಹೈಯರ್ ಲೆವೆಲ್ ಜಾಬ್ಸನ್ನು ಅಕ್ವೈರ್ ಮಾಡ್ಕೊಳ್ಳಿಕ್ಕೂ ಕೂಡ ಟ್ರೈನಿಂಗ್ ನೆಸೆಸಿಟಿ ಇರುತ್ತೆ. ಅಂದರೆ ಪ್ರಮೋಷನ್ ಆ್ಯಕ್ಟಿವಿಟೀಸ್ಗೂ ಕೂಡ ಟ್ರೈನಿಂಗ್ ನೆಸೆಸರಿ ಇರುತ್ತೆ. ದೆನ್ ನೆಕ್ಸ್ಟ್ ಒನ್ ಬಂದು ಎಕ್ಸಿಸ್ಟಿಂಗ್ ಎಂಪ್ಲಾಯೀಸ್ ರಿಕ್ವೈರ್ ರಿಫ್ರೆಶರ್ ಟ್ರೈನಿಂಗ್ ಸೊ ಆ್ಯಸ್ ಟು ಕೀಪ್ ಅಬ್ರೀಸ್ಟ್ ಆಫ್ ಲೇಟೆಸ್ಟ್ ಡೆವಲಪ್ಮೆಂಟ್ಸ್ ಇನ್ ಜಾಬ್ ಆಪ್ರೇಷನ್ಸ್. ಸೊ ಏನು ವರ್ಕ್ ಮಾಡ್ತಿರ್ತಾರೋ ಅದರಲ್ಲಿ ಏನಾದರೂ ಅಪ್ಡೇಟ್ಸ್ ಆದರೆ, ಲೇಟೆಸ್ಟ್ ಡೆವಲಪ್ಮೆಂಟ್ಸ್ ಏನಾದರೂ ಆದರೆ ಅದರ ನಾಲೆಡ್ಜ್ ಆ್ಯಂಡ್ ಇನ್ಫಾರ್ಮೇಷನ್ ಏನು ಅವರು ಅಕ್ವೈರ್ ಮಾಡಬೇಕಿರುತ್ತೋ ಅದಕ್ಕೂ ಕೂಡ ಈ ಟ್ರೈನಿಂಗ್ ನೆಸೆಸರಿ ಇರುತ್ತೆ. ಅಂದರೆ ಟೆಕ್ನಾಲಜಿ ಏನು ಅಪ್ಡೇಟ್ ಆಗುತ್ತೆ ಅದಕ್ಕೆ ತಕ್ಕಂತೆ ಆರ್ಗನೈಸೇಷನ್ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಸೊ ಅಲ್ಲಿಗೆ ಎಂಪ್ಲಾಯೀಸು ಕೂಡ ಅಪ್ಡೇಟ್ ಆಗಬೇಕು. ಅದಕ್ಕೋಸ್ಕರ ಈ ಟ್ರೈನಿಂಗ್ ತುಂಬಾ ನೆಸೆಸಿಟಿ ಇದೆ. ದೆನ್ ನೆಕ್ಸ್ಟ್ ಬಂದು ಟ್ರೈನಿಂಗ್ ಈಸ್ ನೆಸೆಸರಿ ವೆನ್ ಎ ಪರ್ಸನ್ ಮೂವ್ಸ್ ಫ್ರಮ್ ಒನ್ ಜಾಬ್ ಟು ಅನದರ್. ಇನ್ ಕೇಸ್ ಟ್ರಾನ್ಸ್ಫರ್ ಆದರೆ, ಒಂದು ಜಾಬಿಂದ ಅನದರ್ ಜಾಬ್ಗೆ ಟ್ರಾನ್ಸ್ಫರ್ ಆದರೆ ಡ್ಯೂಟೀಸ್ ಚೇಂಜಸ್ ಆಗ್ತಾ ಹೋಗುತ್ತೆ, ರೆಸ್ಪಾನ್ಸಿಬಿಲಿಟೀಸು ಕೂಡ ಚೇಂಜಸ್ ಆಗುತ್ತೆ. ಬಟ್ ಟ್ರಾನ್ಸ್ಫರಲ್ಲಿ ಯಾವುದೇ ರೆಮ್ಯುನರೇಷನ್ ಬೆನಿಫಿಟ್ಸ್ ಏನು ಚೇಂಜಸ್ ಆಗೋದಿಲ್ಲ, ಡ್ಯೂಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಮಾತ್ರ ಚೇಂಜಸ್ ಆಗುತ್ತೆ. ಸೊ ಆ ವರ್ಕ್, ಟಾಸ್ಕ್, ಡ್ಯೂಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಏನೇನಿದೆ ಅದಕ್ಕೆ ರಿಲೇಟೆಡ್ ಟ್ರೈನಿಂಗ್ಸ್ ನಾವು ತೊಗೋಬೇಕಾಗುತ್ತೆ ಇನ್ ಕೇಸ್ ಟ್ರಾನ್ಸ್ಫರ್, ಪ್ರಮೋಷನ್ ಎಲ್ಲವೂ ಆದಾಗ. ದ ನೆಕ್ಸ್ಟ್ ಟ್ರೈನಿಂಗ್ ಈಸ್ ನೀಡೆಡ್ ಟು ಬ್ರಿಡ್ಜ್ ದ ಗ್ಯಾಪ್ ಬಿಟ್ವೀನ್ ವಾಟ್ ದ ಎಂಪ್ಲಾಯಿ ಹ್ಯಾಸ್ ಆ್ಯಂಡ್ ವಾಟ್ ದ ಜಾಬ್ ಡಿಮ್ಯಾಂಡ್ಸ್. ಸೊ ಏನು ಜಾಬ್ ಡಿಮ್ಯಾಂಡ್ಸ್, ಒಂದು ಪರ್ ಡೇ ಇಷ್ಟು ವರ್ಕ್ ಮಾಡಬೇಕಂತ ಏನು ಜಾಬ್ ಡಿಮ್ಯಾಂಡ್ಸ್ ಇದೆಯೋ ಅದಕ್ಕೆ ಅವನು ಎಂಪ್ಲಾಯಿ ಏನು ವರ್ಕ್ ಮಾಡ್ತಿದ್ದಾನೆ ಇದೆರಡು ಗ್ಯಾಪನ್ನು ಫಿಲ್ ಮಾಡಲಿಕ್ಕೆ ಒಂದು ಬ್ರಿಡ್ಜ್ ಆಗಿ ಟ್ರೈನಿಂಗ್ ವರ್ಕ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಎಂಪ್ಲಾಯಿ ಪರ್ ಡೇ 100 ಯೂನಿಟ್ಸನ್ನು ಪ್ರೊಡ್ಯೂಸ್ ಮಾಡಬೇಕು ಅಂತ ಇದ್ದರೆ, ಬಟ್ ಅವ್ನ ಲೆವೆಲ್ ಆಫ್ ಪರ್ಫಾರ್ಮೆನ್ಸು 60 to 70 ಪ್ರಾಡಕ್ಟ್ ಮಾತ್ರ ಇರುತ್ತೆ. ಸೊ ಇಲ್ಲಿ ನಾವು ಬೆಸ್ಟ್ ಟ್ರೈನಿಂಗ್ನ ಪ್ರೊವೈಡ್ ಮಾಡಿದ್ರೆ ಅವನ ಎಫಿಷಿಯನ್ಸಿ ಇನ್ಕ್ರೀಸ್ ಆಗಿ 100 ಪ್ರಾಡಕ್ಟ್ಸನ್ನು ಕೂಡ ಪ್ರೊಡ್ಯೂಸ್ ಮಾಡೋಷ್ಟು ಕೆಪಾಸಿಟಿ ಅವನಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅಂದರೆ ವರ್ಕಿಂಗ್ ಎಫಿಷಿಯನ್ಸಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಅದೇ ನೆಕ್ಸ್ಟ್ ಒನ್ ಬಂದು ಟ್ರೈನಿಂಗ್ ಈಸ್ ನೀಡೆಡ್ ಫಾರ್ ಎಂಪ್ಲಾಯಿ ಟು ಗೇನ್ acceptance ಫ್ರಮ್ ಫಿಯರ್. ದಟ್ ಮೀನ್ಸ್ ಲರ್ನಿಂಗ್ ಎ ಜಾಬ್ ಕ್ವಿಕ್ಲಿ ಆ್ಯಂಡ್ ಬೀಯಿಂಗ್ ಏಬಲ್ ಟು ಪುಲ್ ದೇರ್ ಓನ್ ವೆಯ್ಟ್ ಈಸ್ ಒನ್ ಆಫ್ ದಿ ಬೆಸ್ಟ್ ವೇ ಫಾರ್ ದೆಮ್ ಟು ಗೇನ್ ಅಕ್ಸೆಪ್ಟೆನ್ಸ್. ಅವನು ಎಷ್ಟು ಬೇಗ ಕಲಿತಾನೋ ಅಷ್ಟು ಬೇಗ ಎಲ್ಲರಿಂದ ಅಕ್ಸೆಪ್ಟೆನ್ಸನ್ನು ಅವನು ತಗೊತಾ ಹೋಗ್ತಾನೆ. ಸೊ ದೆನ್ ನೆಕ್ಸ್ಟ್ ಕಮ್ ಟು
ಟೈಪ್ಸ್. ಸೊ ಏನೇನೆಲ್ಲ ಟೈಪ್ಸ್ ಆಫ್ ಟ್ರೈನಿಂಗ್ಸ್ ಇದೆ ಜಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಮೆಥಡ್ಸನ್ನು ಡೆಪ್ತಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಫಸ್ಟ್ ಬಂದು ಸ್ಕಿಲ್ಸ್ ಟ್ರೈನಿಂಗ್. ಸೊ ಏನು ಈ ಸ್ಕಿಲ್ಸ್ ಟ್ರೈನಿಂಗ್ ಅಂದರೆ ಏನಕ್ಕೆ ಈ ಟ್ರೈನಿಂಗ್ನ ಪ್ರೊವೈಡ್ ಮಾಡ್ತಾರೆ ನೋಡೋಣ. ಸ್ಕಿಲ್ಸ್ ಟ್ರೈನಿಂಗ್ ಅಂತ ಏನು ಸ್ಕಿಲ್ ಅಂದರೆ, ಇವಾಗ ಒಂದು ನಾವು ರೀಡಿಂಗ್ ಕೂಡ ಒಂದು ಸ್ಕಿಲ್, ರೈಟಿಂಗ್ ಕೂಡ ಒಂದು ಸ್ಕಿಲ್. ಎಲ್ಲರಿಗೂ ರೈಟಿಂಗ್ ಸ್ಕಿಲ್ ಸೇಮ್ ಇರೋದಿಲ್ಲ, ಚೇಂಜಸ್ ವೇರಿಯೇಷನ್ಸ್ ಇರುತ್ತೆ ಹೌದಲ್ಲ. ಸೊ ಕಂಪ್ಯೂಟಿಂಗ್, ಸ್ಪೀಕಿಂಗ್, ಲಿಸನಿಂಗ್. ಸೊ ಈ ಒಂದು ಜಾಬನ್ನು, ಈ ಒಂದು ಟ್ರೈನಿಂಗನ್ನು ಪ್ರೊವೈಡ್ ಮಾಡೋದು ಬೇಸಿಕ್ ಸ್ಕಿಲ್ಸ್ ಎಲ್ಲಿ ನೀಡಿರುತ್ತೋ ಅಲ್ಲಿ ಮಾತ್ರ. ಅಂತ ಹೇಳಿದರೆ ಓದಲಿಕ್ಕೆ, ಬರೀಲಿಕ್ಕೆ, ದೆನ್ ಕಂಪ್ಯೂಟಿಂಗ್, ಪ್ರಾಬ್ಲಮ್ಸ್ ವರ್ಕೌಟ್ ಮಾಡಲಿಕ್ಕೆ, ಮಾತಾಡಲಿಕ್ಕೆ, ಸ್ಪೀಕಿಂಗ್, ಲಿಸನಿಂಗ್, ಪ್ರಾಬ್ಲಮ್ ಸಾಲ್ವಿಂಗ್, ನೋಯಿಂಗ್ ಹೌ ಟು ಲರ್ನ್, ಹೆಂಗೆ ಕಲಿಬೇಕು ಅನ್ನೋದಕ್ಕೆ. ಸೊ ಇದೆಲ್ಲ ಅಥವಾ ಒಂದು ಬೇರೆಯವ್ರನ್ನ ಲೀಡ್ ಮಾಡಲಿಕ್ಕೋಸ್ಕರ, ಲೀಡಿಂಗ್ ಅದರ್ಸ್, ಇದೆಲ್ಲ ಬೇಸಿಕ್ ಸ್ಕಿಲ್ಸ್ ಏನೇನಿರುತ್ತೋ ಈ ಸ್ಕಿಲ್ಸನ್ನು ಪ್ರೊವೈಡ್ ಮಾಡಲಿಕ್ಕೆ ಸ್ಕಿಲ್ ಟ್ರೈನಿಂಗನ್ನು ಕೊಡ್ತಾರೆ. ಹೇಗೆ ಇದನ್ನು ಆನ್ ದಿ ಜಾಬ್ ಟ್ರೈನಿಂಗ್ ಅಂತಲೂ ಹೇಳ್ಬೋದು. ಅಂದರೆ ಬೈ ಪ್ರೊವೈಡಿಂಗ್ ಕೋಚಿಂಗಿಂದನೇ ಈ ಟ್ರೈನಿಂಗನ್ನು ಪ್ರೊವೈಡ್ ಮಾಡ್ತಾ ಹೋಗ್ತಾರೆ. ಅವ್ರ ಜಾಬಲ್ಲಿ ವರ್ಕ್ ಮಾಡ್ತಾ ಇರುವಾಗಲೇ ಎಕ್ಸ್ಪ್ಲೈನ್ ಮಾಡೋದಾಗಿರ್ಬೋದು. ದೆನ್ ಟ್ರೈನೀಸ್ ಗೋಲ್ಸ್ ಏನಿದೆ ಅದಕ್ಕೆ ರಿಲೇಟೆಡಾಗಿ ಟ್ರೈನಿಂಗ್ನ ಕೊಡ್ತಾ ಹೋಗೋದು. ಸೊ ಇದನ್ನು ನಾವೇನು ಹೇಳ್ತೀವಿ, ಸ್ಕಿಲ್ ಟ್ರೈನಿಂಗ್. ಅವ್ರ ಸ್ಕಿಲ್ಲನ್ನು ಇಂಪ್ರೂವ್ ಮಾಡಲಿಕ್ಕೆ ಕೊಡೋವಂಥ ಟ್ರೈನಿಂಗ್ಸ್. ದೆನ್ ನೆಕ್ಸ್ಟ್ ಬಂದು ರಿಫ್ರೆಷರ್ ಟ್ರೈನಿಂಗ್. ಏನು ರಿಫ್ರೆಷರ್ ಟ್ರೈನಿಂಗ್ ಅಂದರೆ, ನಿಮ್ಗೆ ಆಲ್ರೆಡಿ ಹೇಳಿದೆ ಏನಂತ, ಟೆಕ್ನಾಲಜಿ ಅಪ್ಡೇಟ್ ಆದಂತೆ ಎಂಪ್ಲಾಯೀಸು ಕೂಡ ಅಪ್ಡೇಟ್ ಆಗ್ತಾ ಹೋಗಬೇಕು. ಏನಕ್ಕೆ, ಈಗ ರ್ಯಾಪಿಡ್ ಚೇಂಜಸ್ ಇನ್ ಟೆಕ್ನಾಲಜಿ ಮೇ ಫೋರ್ಸ್ ಕಂಪನೀಸ್ ಟು ಗೋ ಇನ್ ಫಾರ್ this kind of training by organization short-term courses which incorporate the latest developments in a particular field. The company may keep its employees up to date and ready to take an emerging challenges. ಸೊ ಇಲ್ಲಿ ಏನು ಟೆಕ್ನಾಲಜಿ ಚೇಂಜಸ್ ಆಗುತ್ತೋ ಅದಕ್ಕೆ ತಕ್ಕಂತೆ ಆರ್ಗನೈಸೇಷನ್ ಏನು ಅಪ್ಡೇಟ್ ಆಗುತ್ತೆ. ಸೊ ಎಂಪ್ಲಾಯೀಸಲ್ಲಿ ಅಬ್ಸಲ್ಯೂಟಾಗಿರ್ತಾರೆ. ಸೊ ಅವರನ್ನು ಎಂಪ್ಲಾಯೀಸ್, ಇವಾಗ ಎಕ್ಸಾಂಪಲ್ ಹೇಳೋದಾದರೆ, ಮುಂಚೆ ಮ್ಯಾನ್ಯುಯಲ್ ವರ್ಕ್ ಇತ್ತು ಎಲ್ಲವೂ ಕೂಡ, ಇವಾಗ ಕಂಪ್ಯೂಟರೈಸ್ಡ್ ಆಗಿದೆ. ಸೊ ಕಂಪ್ಯೂಟರ್ ನಾಲೆಡ್ಜ್ ಇಲ್ಲದೆ ಇರೋಂಥವ್ರಿಗೆ ಸೊ ಒಂದು ಔಟ್ಸೈಡ್ ಕನ್ಸಲ್ಟೆಂಟ್ಸ್ ಹತ್ರ ಅವ್ರನ್ನ ಸೆಂಡ್ ಮಾಡಿ, ಸೊ ಅಲ್ಲಿ ಒಂದು ಅವ್ರಿಗೆ ಟ್ರೈನಿಂಗನ್ನು ಪ್ರೊವೈಡ್ ಮಾಡೋ ಒಂದು ಪ್ರೋಸೆಸ್ಸನ್ನು ರಿಫ್ರೆಷರ್ ಟ್ರೈನಿಂಗ್ ಅಂತ ಹೇಳ್ತೀವಿ. ಏನು ಅಪ್ಡೇಟ್ ಆಗಿರುತ್ತೋ ಆ ಟೆಕ್ನಾಲಜಿ, ಸೊ ಆ ಒಂದು ಟೆಕ್ನಾಲಜಿನ ಇವರು ಕಲ್ತ್ಕೊಳ್ಳಿಕ್ಕೆ ಕೊಡುವಂಥ ಟ್ರೈನಿಂಗ್ನೇ ನಾವು ರಿಫ್ರೆಷರ್ ಟ್ರೈನಿಂಗ್ ಅಂದರೆ. ಇದು ಎಕ್ಸಿಸ್ಟಿಂಗ್ ಎಂಪ್ಲಾಯೀಸ್ಗೆ ಪ್ರೊವೈಡ್ ಮಾಡೋವಂಥದ್ದು. ನೆಕ್ಸ್ಟ್ ಬಂದು ಕ್ರಾಸ್ ಫಂಕ್ಷನಲ್ ಟ್ರೈನಿಂಗ್ ಅಂತ ಹೇಳಿದ್ರೆ, ಸೊ ಇದು ಡಿಪಾರ್ಟ್ಮೆಂಟ್ ಕ್ಯಾನ್ ಎಕ್ಸ್ಚೇಂಜ್ ಪರ್ಸನೆಲ್ ಅಂದರೆ ಹ್ಯೂಮನ್ ರಿಸೋರ್ಸ್ ಫಾರ್ ಎ ಸರ್ಟನ್ ಪೀರಿಯಡ್ ಸೊ ದಟ್ ಈಚ್ ಎಂಪ್ಲಾಯಿ ಅಂಡರ್ಸ್ಟ್ಯಾಂಡ್ ಹೌ ಅದರ್ ಡಿಪಾರ್ಟ್ಮೆಂಟ್ ಆರ್ ಫಂಕ್ಷನಿಂಗ್. ಸೊ ಫಾರ್ ಸಮ್ ಡ್ಯೂರೇಷನ್ಸ್, ಒಂದು 6 months or 3 months, 1 month or 2 weeks. ಸೊ ಡಿಪಾರ್ಟ್ಮೆಂಟ್ಸನ್ನು ಎಕ್ಸ್ಚೇಂಜ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ಪರ್ಸನಲ್ ಒಂದು ಡಿಪಾರ್ಟ್ಮೆಂಟಲ್ಲಿರೋ ಎಂಪ್ಲಾಯೀಸನ್ನ ಇನ್ನೊಂದು ಡಿಪಾರ್ಟ್ಮೆಂಟ್ಗೆ ಹಾಕ್ತಾರೆ, ಇನ್ನೊಂದು ಡಿಪಾರ್ಟ್ಮೆಂಟಲ್ಲಿರೋ ಅನದರ್ ಡಿಪಾರ್ಟ್ಮೆಂಟ್. ಈ ಥರ ಚೇಂಜಸ್ ಮಾಡ್ತಾ ಹೋದರೆ ಎಲ್ಲ ಡಿಪಾರ್ಟ್ಮೆಂಟಲ್ ವರ್ಕ್ನು ಕೂಡ ಅವರು ಕಲಿತಾ ಹೋಗ್ತಾರೆ ಎಂಪ್ಲಾಯೀಸ್. ಇದನ್ನು ನಾವು ಕ್ರಾಸ್ ಫಂಕ್ಷನಲ್ ಟ್ರೈನಿಂಗ್ ಅಂತಲೂ ಕೂಡ ಹೇಳ್ತೀವಿ. ಬೆಸ್ಟ್ ಎಕ್ಸಾಂಪಲ್ ಜಾಬ್ ರೊಟೇಷನನ್ನು ತೊಗೋಬೋದು ಇಲ್ಲಿ. ಹೇಗೆ ಅಂದರೆ, ಒಂದು ಜಾಬಿಂದ ಅನದರ್, ಎಲ್ಲ ಜಾಬ್ ರೊಟೇಷನಲ್ಲಿ ಎಲ್ಲ ಜಾಬ್ಸನ್ನು ಎಂಪ್ಲಾಯಿ ಹೇಗೆ ಪರ್ಫಾರ್ಮ್ ಮಾಡಿ ಆಲ್ ಇನ್ ಒನ್ ಹಂಗೆ ಎಲ್ಲ ಟಾಸ್ಕನ್ನು ಕಲ್ತ್ಕೊತಾನೋ ಅದೇ ರೀತಿ ಕ್ರಾಸ್ ಫಂಕ್ಷನಲ್ ಟ್ರೈನಿಂಗ್ ಕೊಡೋದ್ರಿಂದ ಕೂಡ ಎಂಪ್ಲಾಯೀಸ್ ಪರ್ಫಾರ್ಮೆನ್ಸು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇದನ್ನು ಕ್ರಾಸ್ ಫಂಕ್ಷನಲ್ ಟ್ರೈನಿಂಗ್ ಅಂತ ಹೇಳ್ತೀವಿ. ದೆನ್ ನೆಕ್ಸ್ಟ್ ಕಮ್ ಟು ಟೀಮ್ ಟ್ರೈನಿಂಗ್ ಅಂದರೆ ಇದು ಇಂಡಿವಿಜುವಲ್ ಆಗಿರೋದಿಲ್ಲ. ಸೊ ಇಟ್ ಕವರ್ಸ್ 2 areas. ಯಾವ್ಯಾವುದು ಅಂತ ಹೇಳಿದರೆ, ಒಂದು ಟಾಸ್ಕ್, ಇನ್ನೊಂದು ಗ್ರೂಪ್ ಪ್ರೋಸೆಸ್ ಅಂತ ಹೇಳಿ. ಹಾಗಂದರೆ ಟಾಸ್ಕ್ ಏನು ಕೊಡ್ತಾರೆ, ಇದು ಕಂಪನಿನ ಒಂದು ಏನು, ಫಾರ್ ಎಕ್ಸಾಂಪಲ್ ಕಾಸ್ಟ್ ಕಂಟ್ರೋಲ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್, ಇದು ಒಂದು ಟಾಸ್ಕ್ ಆಗಿದ್ದರೆ, ಗ್ರೂಪ್ ಪ್ರೋಸೆಸ್ ಏನಾಗಿರಬೇಕು, ಸೊ ಅವರ ಡಿಸ್ಕಷನ್ ಹೇಗೆ ನಡೀತಿದೆ, ಹೇಗೆ ಇಂಟರ್ಯಾಕ್ಟ್ ಮಾಡ್ತಾಯಿದ್ದಾರೆ, ಅವ್ರ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಏನೇನು ಐಡಿಯಾಸನ್ನು ಕ್ರಿಯೇಟ್ ಮಾಡ್ತಿದ್ದಾರೆ, ಐಡಿಯಾಸ್ ಏನು ಬಿಲ್ಡ್ ಮಾಡ್ತಾಯಿದ್ದಾರೆ, ಇವ್ರ ನಡುವೆ ಕೋಆಪರೇಷನ್ ಹೇಗಿದೆ, ಒಬ್ರಿಗೊಬ್ರು ಹೇಗೆ ಕೋಆಪರೇಟ್ ಮಾಡ್ತಿದ್ದಾರೆ, ಇದನ್ನು ನಾವು ಗ್ರೂಪ್ ಪ್ರೋಸೆಸ್ ಅಂತ ಹೇಳ್ತೀವಿ. ಸೊ ಒಂದು ಟೀಮ್ಗೆ ಒಂದು ಟಾಸ್ಕನ್ನು ಕೊಟ್ಟು ಅವರಿಂದ ಟಾಸ್ಕನ್ನು ಕೊಟ್ಟು
ಕೊಟ್ಟು ಅವ್ರಿಗೆ ಟ್ರೈನಿಂಗ್ ಕೊಡೋದನ್ನೇ ನಾವು ಟೀಮ್ ಟ್ರೈನಿಂಗ್ ಅಂತ ಹೇಳ್ತೀವಿ. ಸೊ ಇದು ಏನಕ್ಕೆ ಯೂಸ್ ಆಗುತ್ತೆ, ಒಬ್ಬರು ಹೇಗೆ ಒಬ್ಬ ನಮ್ಮ ಮೆಂಬರ್ಸ್ ಅನದರ್ ಮೆಂಬರ್ ಜೊತೆ ಹೇಗೆ ಕಮ್ಯುನಿಕೇಟ್ ಮಾಡಬೇಕು ಅನ್ನೋದು ಇವನಿಗೆ ಇಲ್ಲಿ ಟ್ರೈನಿಂಗ್ ಸಿಗ್ತಾ ಹೋಗುತ್ತೆ ಎಂಪ್ಲಾಯೀಸ್ಗೆ. ದೆನ್ ಒಬ್ಬರ ಜೊತೆ ಇನ್ನೊಬ್ಬರು ಹೇಗೆ ಕೋಆಪರೇಟ್ ಮಾಡಬೇಕು ವರ್ಕ್ ಮಾಡುವಾಗ. ದೆನ್ ಕಾನ್ಫ್ಲಿಕ್ಟ್ ಸಿಚುವೇಶನ್ಸಲ್ಲಿ ಅವರು ಹೇಗೆ ಡೀಲ್ ಮಾಡಬೇಕಾಗತ್ತೆ. ಸೊ ಈ ಎಲ್ಲ ಒಂದು ಟ್ರೈನಿಂಗನ್ನು ಈ ಟೀಮ್ ಟ್ರೈನಿಂಗಲ್ಲಿ ಹೋಲ್ ಗ್ರೂಪ್ಗೆ ನಾವು ಕೊಡ್ತಾ ಹೋಗ್ತೀವಿ. ಸೊ ಅವರು ಇಂಡಿವಿಜುವಲಿ ಕಲಿತಾ ಹೋಗ್ತಾರೆ ಇಲ್ಲಿ. ಜೊತೆಗೆ ಎಕ್ಸ್ಪೀರಿಯೆನ್ಸು ಕೂಡ ಅವ್ರಿಗೆ ಒಂದು ಗುಡ್ ಅಡ್ವಾಂಟೇಜ್. ಈ ಒಂದು ಎಕ್ಸ್ಪೀರಿಯೆನ್ಸು ಟೀಮ್ ಟ್ರೈನಿಂಗ್ ಎಕ್ಸ್ಪೀರಿಯೆನ್ಸು ಕೂಡ ಗುಡ್ ಅಡ್ವಾಂಟೇಜನ್ನು ಕೊಡುತ್ತೆ. ದೆನ್ ನೆಕ್ಸ್ಟ್ ಒನ್ ಬಂದು ಕ್ರಿಯೇಟಿವಿಟಿ ಟ್ರೈನಿಂಗ್. ಸೊ ಕ್ರಿಯೇಟಿವಿಟಿ ಟ್ರೈನಿಂಗ್ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಇರೋವಂಥ ಒಂದು ಎಂಪ್ಲಾಯೀಸ್ಗೆ ಅವ್ರದ್ದು ಯಾವುದೇ ಒಂದು ರಿಸ್ಟ್ರಿಕ್ಷನ್ಸನ್ನು ಅವ್ರಿಗೆ ಹಾಕ್ತೇನೆ ಒಂದು ನ್ಯೂ ಐಡಿಯಾಸನ್ನು ಜನ್ರೇಟ್ ಮಾಡಲಿಕ್ಕೆ ಅವ್ರಿಗೆ ವಿತೌಟ್ ರಿಸ್ಟ್ರಿಕ್ಷನ್ಸ್ ಅವ್ರಿಗೆ ನಾವು ಸಮ್ ಡ್ಯೂರೇಷನ್ಸ್ ಟೈಮನ್ನು ಕೊಡ್ತೀವಿ. ಸೊ ಅಲ್ಲಿ ಆ ಟೈಮಲ್ಲಿ ಅವರ ಒಂದು ಬೌಂಡ್ರೀಸನ್ನು ಕೂಡ ಅವರು ಕ್ರಾಸ್ ಮಾಡಿ, ಲಿಮಿಟ್ನ ಕ್ರಾಸ್ ಮಾಡಿ, ಅವ್ರಿಗೆ ಏನು ಐಡಿಯಾಸ್ ಇದೆಯೋ ಐಡಿಯಾಸನ್ನು ಬಿಲ್ಡ್ ಮಾಡಿ ಸೊ ಇದನ್ನು ಪ್ರೆಸೆಂಟ್ ಮಾಡಬೇಕಾಗುತ್ತೆ, ನ್ಯೂ ಐಡಿಯಾಸನ್ನು ಜನ್ರೇಟ್ ಮಾಡಬೇಕಾಗುತ್ತೆ. ಸೊ ಇದನ್ನು ಕೂಡ ಆರ್ಗನೈಸೇಷನ್ ಅಥವಾ ಯಾರು ಮ್ಯಾನೇಜ್ಮೆಂಟ್ ಇರ್ತಾರೋ ಅವರು ಸಡನ್ಲಿ ಯಾವುದೇ ಐಡಿಯಾಸನ್ನು ಅಕ್ಸೆಪ್ಟ್ ಮಾಡೋ ಹಾಗಿಲ್ಲ, ಡಿಲೇ ಮಾಡಬೇಕಾಗುತ್ತೆ ಜಡ್ಜ್ಮೆಂಟಲ್ಲಿ. ಬಿಕಾಸ್ ನಾವು ಫಸ್ಟೇ ಅವ್ರ ಐಡಿಯಾಸನ್ನು ಅಕ್ಸೆಪ್ಟ್ ಮಾಡಿದ್ದೆ ಆದರೆ ಅವ್ರು ಅಲ್ಲಿಗೆ ಸ್ಟಾಪ್ ಮಾಡ್ತಾರೆ. ಸೊ ಡಿಲೇ ಮಾಡಿದಷ್ಟು ನ್ಯೂ ಐಡಿಯಾಸನ್ನು ಜನ್ರೇಟ್ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಈ ರೀತಿ ಒಂದು ಟ್ರೈನಿಂಗನ್ನು ಪ್ರೊವೈಡ್ ಮಾಡೋದನ್ನೇ ನಾವು ಕ್ರಿಯೇಟಿವಿಟಿ ಟ್ರೈನಿಂಗ್ ಅಂತ ಹೇಳ್ತೀವಿ. ಇನ್ನು ಹೇಳಬೇಕಂದ್ರೆ ಬ್ರೈನ್ ಸ್ಟಾರ್ಮಿಂಗ್ ಸೆಷನ್ ಹೇಗಿದೆಯೋ ಅದಕ್ಕೆ ಇದು ಸ್ವಲ್ಪ ರಿಲೇಟೆಡ್ ಆಗುತ್ತೆ. ಬ್ರೈನ್ ಸ್ಟಾರ್ಮಿಂಗ್ ಅಂತ ಹೇಳಿದರೆ ಒಂದು ಗ್ರೂಪ್ ಆಫ್ ಪೀಪಲ್ ಲಾರ್ಜ್ ನಂಬರ್ ಆಫ್ ಗ್ರೂಪ್ ಆಫ್ ಪೀಪಲ್ ಡಿಸ್ಕಷನ್ ಮಾಡ್ತಾರೋ, ಸೊ ಒಬ್ಬರ ಐಡಿಯಾಸ್ಗೆ ಇನ್ನೊಬ್ಬರು ಅನದರ್ ಐಡಿಯಾಸನ್ನು ಕೊಡ್ತಾ ಹೋಗ್ತಾರೆ ಇಲ್ಲಿ. ಸೊ ಐಡಿಯಾಸ್ ಬಿಲ್ಡ್ ಆಗ್ತಾ ಹೋಗುತ್ತೆ. ಅದೇ ರೀತಿ ಒಬ್ಬ ಇಂಡಿವಿಜುವಲ್ಗೆ ಇದು ಬ್ರೈನ್ ಸ್ಟಾರ್ಮಿಂಗಲ್ಲಿ ಗ್ರೂಪ್ ಇನ್ಕ್ಲೂಡ್ ಆದರೆ, ಕ್ರಿಯೇಟಿವಿಟಿ ಟ್ರೈನಿಂಗಲ್ಲಿ ಒಬ್ಬ ಇಂಡಿವಿಜುವಲ್ ನ್ಯೂ ಐಡಿಯಾಸನ್ನೇ ಹೇಗೆ ಜನ್ರೇಟ್ ಮಾಡಬೇಕು ಅಂತ ಕೊಡೋವಂಥ ಟ್ರೈನಿಂಗ್ನೇ ಕ್ರಿಯೇಟಿವಿಟಿ ಟ್ರೈನಿಂಗ್ ಅಂತ ಹೇಳ್ತೀವಿ. ದೆನ್ ನೆಕ್ಸ್ಟ್ ಒನ್ ಬಂದು ಡೈವರ್ಸಿಟಿ ಟ್ರೈನಿಂಗ್. ಡೈವರ್ಸಿಟಿ ಟ್ರೈನಿಂಗ್ ಅಂತ ಹೇಳಿದರೆ, ಸೊ ಎಲ್ಲ ಒಂದು ಗ್ರೂಪ್ ಆಫ್ ಪೀಪಲ್ನ, ಇವಾಗ ರೇಸ್, ಜೆಂಡರ್, ಏಜ್, ಡಿಸಬಿಲಿಟೀಸ್, ಲೈಫ್ ಸ್ಟೈಲ್ಸ್, ಕಲ್ಚರ್, ಎಜುಕೇಷನ್, ಐಡಿಯಾಸ್, ಬ್ಯಾಕ್ಗ್ರೌಂಡ್ ಎಲ್ಲ ಒಂದು ಇದಿಷ್ಟು ಫ್ಯಾಕ್ಟರ್ಸಲ್ಲಿ ಕವರ್ ಆಗುವಂಥ ಎಲ್ಲ ಪೀಪಲ್ನು ಒಂದೇ ಕಡೆ ಜಾಯಿನ್ ಮಾಡಿ, ಸೊ ಅವರಲ್ಲಿ ಎಲ್ಲರ ಪರ್ಫಾಮೆನ್ಸ್ ಏನೇನಿದೆ, ಅವರ ಪ್ರಿಫರೆನ್ಸಸ್ ಏನು, ಅವ್ರು ಏನು ವರ್ಕ್ ಮಾಡ್ತಿದ್ದಾರೆ, ಜೊತೆಗೆ ಇದು ಒಂದು ಪಾಸಿಟಿವ್ ಗ್ರೂಪ್ ಇಂಟ್ರಾಕ್ಷನ್ ಕೂಡ ಆಗುತ್ತೆ ಯಾವುದೋ ಡೈವರ್ಸಿಟಿ ಟ್ರೈನಿಂಗ್. ಸೊ ಇಲ್ಲಿ ಯಾರನ್ನು ಕೂಡ ಡಿಸ್ಕ್ರಿಮಿನೇಟ್ ಮಾಡ್ತಾ ಹೋಗೋದಿಲ್ಲ. ಸೊ ಇಲ್ಲಿ ಜನರಲಿ ಇಂಡಿವಿಜುವಲ್ಸನ್ನು ಒಬ್ಬರಿಂದ ಒಬ್ಬರು ಹೂ ಆರ್ ಡಿಫ್ರೆಂಟ್ ಫ್ರಮ್ ಅದರ್ಸ್, ಒಬ್ಬರಿಂದ ಒಬ್ಬರು ಹೇಗೆ ಡಿಫ್ರೆಂಟ್ ಆಗಿದ್ದಾರೆ, ಹೌ ಟು ವರ್ಕ್ ಟುಗೆದರ್ ಎಫೆಕ್ಟಿವ್ಲಿ, ಎಲ್ಲರೂ ಸೇರಿ ಹೇಗೆ ವರ್ಕ್ ಮಾಡಬೇಕು ಅನ್ನೋದನ್ನು ಟ್ರೈನಿಂಗ್ ಪ್ರೊವೈಡ್ ಮಾಡೋದನ್ನೇ ನಾವು ಡೈವರ್ಸಿಟಿ ಟ್ರೈನಿಂಗ್ ಅಂತ ಹೇಳ್ತೀವಿ. ಸೊ ಇದನ್ನು ಕ್ರಾಸ್ ಕಲ್ಚರಲ್ ಪ್ರೋಗ್ರಾಮ್ ಅಂತಲೂ ಹೇಳಬಹುದು. ದೆನ್ ನೆಕ್ಸ್ಟ್ ಒನ್ ಬಂದು ಲಿಟ್ರಸಿ ಟ್ರೈನಿಂಗ್. ಲಿಟ್ರಸಿ ಟ್ರೈನಿಂಗ್. ಸೊ ಇದು ಎಸ್ಪೆಷಲಿ ಅಟ್ ದಿ ಲೋಯರ್ ಲೆವೆಲ್ಸ್ಗೆ ಕೊಡೋವಂಥ ಟ್ರೈನಿಂಗ್. ಸೊ ಇಲ್ಲಿ ಯಾವುದು ವರ್ಕರ್ಸ್ ಇನ್ ಯಾರಿಗೆ ಬರೀಲಿಕ್ಕೆ ಬರಲ್ಲ, ಇನೆಬಿಲಿಟಿ ಟು ರೈಟ್, ಸ್ಪೀಕ್ ಆ್ಯಂಡ್ ವರ್ಕ್ ವೆಲ್ ವಿತ್ ಅದರ್ಸ್ ಕುಡ್ ಆಫನ್ ಕಮ್ ಇನ್ ದಿ ವೇ ಆಫ್ ಡಿಸ್ಚಾರ್ಜಿಂಗ್ ಡ್ಯೂಟೀಸ್ ಎಸ್ಪೆಷಲಿ ಅಟ್ ದಿ ಲೋಯರ್ ಲೆವೆಲ್ಸ್. ಸೊ ಯಾರಿಗೆ ಇಲ್ಲಿ ಬರೀಲಿಕ್ಕೆ ಬರಲ್ಲ, ಮಾತಾಡಲಿಕ್ಕೂ ಕೂಡ ಪ್ರಾಬ್ಲಮ್ ಅನ್ನೋಂಥವ್ರಿಗೆ ಈ ಲಿಟ್ರಸಿ ಅಂದರೆ ಅನಕ್ಷರಸ್ಥರು. ಸೊ ಲೋಯರ್ ಲೆವೆಲ್ ಎಂಪ್ಲಾಯೀಸ್ಗೆ ಈ ಟ್ರೈನಿಂಗನ್ನು ನಾವು ಪ್ರೊವೈಡ್ ಮಾಡ್ತಾ ಹೋಗ್ತೀವಿ. ಸೊ ಇವರಿಗೆ ಹೋಮ್ವರ್ಕನ್ನು ಕೊಟ್ಟು ವರ್ಕ್ ಮಾಡಿಸೋದಿರ್ಬೋದು. ಸೊ ಏನೇನು ವರ್ಕ್ ಇದೆ ಅದನ್ನು ಬೈ ಓರಲ್ ಹೇಳ್ಕೊಡೋದು. ಸೊ ನಂಬರ್ ಆಫ್ ವೇಸನ್ನು ಯೂಸ್ ಮಾಡಿಕೊಂಡು ಇವರಿಗೆ ಲಿಟ್ರಸಿ ಇಂಪ್ರೂವ್ ಮಾಡೋ ಅಂಥದ್ದನ್ನು ನಾವು ಲಿಟ್ರಸಿ ಟ್ರೈನಿಂಗ್ ಅಂತ ಹೇಳ್ತೀವಿ. ಸೊ ವರ್ಕರ್ಸನ್ನು ಮೋಟಿವೇಟ್ ಮಾಡೋದು ಕೂಡ ಇದು ಒಂದು ಪ್ರೋಗ್ರಾಮ್ ಆಗಿರುತ್ತೆ. ದೆನ್ ಟ್ಯುಟೋರಿಯಲ್ ಪ್ರೋಗ್ರಾಮ್ಸ್ ಕೊಡ್ಬೋದು, ಹೋಮ್ ಅಸೈನ್ಮೆಂಟ್ಸ್ ಕೊಡ್ಬೋದು, ರೀಡಿಂಗ್ ಆ್ಯಂಡ್ ವರ್ಕಿಂಗ್ ಎಕ್ಸಸೈಸನ್ನು ಕೊಡ್ಬೋದು, ಅಥವಾ ಸಿಂಪಲ್ ಮ್ಯಾಥಮೆಟಿಕಲ್ ಟೆಸ್ಟನ್ನು ಅವ್ರಿಗೆ ಪ್ರೊವೈಡ್ ಮಾಡೋದಾಗಿರ್ಬೋದು, ಇನ್ ಹೌಸ್ ಪ್ರೋಗ್ರಾಮ್ಸನ್ನು ಕೊಡೋದು. ಸೊ ಈ ಥರ ಟ್ರೈನಿಂಗನ್ನು ಕೊಟ್ಟು ಲಿಟ್ರಸಿ ಟ್ರೈನಿಂಗನ್ನು ಪ್ರೊವೈಡ್ ಮಾಡ್ತಾ ಹೋಗ್ತಾರೆ. ದೆನ್ ನೆಕ್ಸ್ಟ್ ಒನ್ ಬಂದು ಓರಿಯೆಂಟೇಷನ್ ಟ್ರೈನಿಂಗ್ ಅಂತ ಹೇಳಿ. ಏನು ಓರಿಯೆಂಟೇಷನ್ ಟ್ರೈನಿಂಗ್ ಅಂದರೆ, ಯಾರು ಇವಾಗ ಅಂದರೆ ನ್ಯೂಲಿ ರಿಕ್ರೂಟ್ ಆಗಿರ್ತಾರೋ ಸೊ ಅಂಥ ಎಂಪ್ಲಾಯೀಸ್ಗೆ ಟ್ರೈನಿಂಗ್ ಪ್ರೊವೈಡ್ ಮಾಡೋದನ್ನೇ ನಾವು ಓರಿಯೆಂಟೇಷನ್ ಟ್ರೈನಿಂಗ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ದ ಟೈಪ್ಸ್ ಆಫ್ ಟ್ರೈನಿಂಗ್. ಸೊ ನೆಕ್ಸ್ಟ್ ಕ್ಲಾಸ್ ಬಂದು ಮೆಥಡ್ಸ್ ಆಫ್ ಟ್ರೈನಿಂಗ್.
ಇದಿಷ್ಟು ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಆಲ್.